ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ FD ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಯೋಧ್ಯೆ ಶ್ರೀರಾಮ ಮಂದಿರವನ್ನ ಪಾಕ್ನ ISI ಸಹಾಯದಿಂದ ಟಾರ್ಗೆಟ್ ಮಾಡಿರೋ ಬಗ್ಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಪಾಕ್ನ ISI ಹೆಲ್ಪ್ನಿಂದ UPಯ 19 ವರ್ಷದ ಅಬ್ದುಲ್ ರೆಹಮಾನ್ ಅನ್ನೋ ವ್ಯಕ್ತಿ ಅಯೋಧ್ಯ ರಾಮ ಮಂದಿರದ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದ್ದ. ಈತನಿಗೆ ದಾಳಿ ಮಾಡೋಕೆ ಅಂತಾನೆ ಪಾಕ್ನ ISI ಕೈಯಿಂದ ಎಸೆಯೋ ಸ್ಫೋಟಕಗಳನ್ನು ಕೂಡ ಅರೇಂಜ್ ಮಾಡಿ ಕೊಟ್ಟಿತ್ತು. ಆ ಸ್ಫೋಟಕಗಳನ್ನು ಒಳಗಡೆ ಬಿಸಾಕಿದ್ರೆ ಸಾಕಿತ್ತು, ಸ್ಫೋಟ ಆಗ್ತಾ ಇತ್ತು, ದಾಳಿ ಆಗಿ ಹೋಗ್ತಾ ಇತ್ತು ಅನ್ನೋ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಆದರೆ ಅದೃಷ್ಟವಶಾತ್ ಈತನನ್ನು ಹರಿಯಾಣ ಮತ್ತು ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳದವರು ಮೊದಲೇ ಕಾರ್ಯಾಚರಣೆ ಮಾಡಿ ಹಿಡಿದು ಹಾಕಿದ್ದಾರೆ. ಹೀಗಾಗಿ ದೊಡ್ಡ ಅನಾಹುತವೊಂದು ತಪ್ಪು ಹೋಗಿದೆ. ಗಮನಿಸಬೇಕಾದ ಅಂಶ ಅಂದರೆ ಈತನನ್ನ ಬಂಧಿಸೋಕು ಮೊದಲು ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಮತ್ತೊಬ್ಬ ಶಂಕಿತ ಉಗ್ರಗಾಮಿಯನ್ನ ಬಂಧಿಸಿತ್ತು. ಬಳಿಕ ಈತನ ನೆಟ್ವರ್ಕ್ ಅನ್ನ ಬಗಿತಾ ಹೋದ ಪೊಲೀಸರಿಗೆ ಈತನ ಜೊತೆಗೆ ಅಬ್ದುಲ್ ರೆಹಮಾನ್ಗೆ ಲಿಂಕ್ ಇರೋದು ಗೊತ್ತಾಗಿದೆ. ಈ ವೇಳೆ ಅಬ್ದುಲ್ ರಾಮ ಮಂದಿರ ಸೇರಿ ಹಲವು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೂಡ ಕೊಟ್ಟಿದ್ದ, ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ನಂತರ ಆ ಮಾಹಿತಿಯನ್ನೆಲ್ಲ ಪಾಕ್ನ ISI ಜೊತೆಗೆ ಶೇರ್ ಮಾಡ್ಕೊಂಡಿದ್ದ. ISI ನಿರ್ದೇಶನದ ಮೇರೆಗೆ ಈತ ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಹೀಗಾಗಿ ಈತನಿಗಾಗಿ ಬಲೆ ಬೀಸಿದ್ದ ಭಯೋತ್ಪಾದಕ ನಿಗ್ರಹ ದಳ ಕೊನೆಗೂ ಹರಿಯಾಣದ ಫರೀದಾಬಾದ್ನಲ್ಲಿ ಈತನನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಅಲ್ಲದೆ ಈತನನ್ನ ಅರೆಸ್ಟ್ ಮಾಡಿದ ಬೆನ್ನಲ್ಲೇ ಈತನ ಬಳಿ ಇದ್ದ ಕೈಯಿಂದ ಎಸೆಯೋ ಆ ಸ್ಫೋಟಕಗಳು, 2 ಸ್ಫೋಟಕಗಳು ಹಾಗೂ ಮೂಲಭೂತವಾದ ಹರಡೋ ಕೆಲವೊಂದಷ್ಟು ಸಾಧನಗಳನ್ನು ಅಂದರೆ ರಾಡಿಕಲ್ ಮೆಟೀರಿಯಲ್ಸ್ ಅನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಲ್ಲದೆ ಈತನ ತನಿಖೆ ನಡೆಸುವ ವೇಳೆ ಫರೀದಾಬಾದ್ನಲ್ಲಿ ಅಡಗಿಸಿ ಇಟ್ಟಿರೋ ಶಸ್ತ್ರಾಸ್ತ್ರಗಳ ಬಗ್ಗೆ ಖುದ್ದು ಈತನೇ ಬಾಯ್ಬಿಟ್ಟ. ಹೀಗಾಗಿ ಆ ಸ್ಥಳಗಳಿಗೂ ಹೋಗಿ ಗುಜರಾತ್ ಮತ್ತು ಹರಿಯಾಣ ATSನ ಟೀಮ್ಗಳು 4 ಗಂಟೆಗಳ ಕಾಲ ಶೋಧ ನಡೆಸಿದ್ದಾರೆ. ಒಂದು ಪಾಳು ಬಿದ್ದ ಮನೆ ಒಳಗೆ 2 ಸ್ಫೋಟಕಗಳನ್ನು ಇಟ್ಟಿದ್ದು ಪತ್ತೆ ಮಾಡಿ ಅದೆಲ್ಲವನ್ನ ಸೀಸ್ ಮಾಡಿದ್ದಾರೆ. ಇನ್ನು ಈತ ಉತ್ತರ ಪ್ರದೇಶದ ಫೈಜಾಬಾದ್ನಿಂದ ಹರಿಯಾಣದ ಫರೀದಾಬಾದ್ಗೆ ಹೋಗಿ ತನ್ನ ಸಹಚರರಿಂದ ಸ್ಫೋಟಕ ಪಡೆದಿದ್ದ. ನಂತರ ಅಯೋಧ್ಯೆಗೆ ಹೋಗೋಕೆ ಪ್ಲಾನ್ ಮಾಡಿದ್ದ ಅಂತ ಗೊತ್ತಾಗಿದೆ. ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಇವಿಷ್ಟು ಮಾಹಿತಿ ಬಯಲಾಗಿದೆ ಅಷ್ಟೇ. ಆದರೆ ಈತನ ಹಿಂದೆ ನಿಖರವಾಗಿ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತನಿಖೆ ಮುಂದುವರಿತಾ ಇದೆ. ಅಂದಹಾಗೆ ಇತ್ತೀಚೆಗಷ್ಟೇ ಪಾಕ್ ಉಗ್ರ ಫರಾತುಲ್ಲಾ ಗೋರಿ ಅನ್ನೋನು ಅಯೋಧ್ಯ ರಾಮ ಮಂದಿರವನ್ನ ಮತ್ತೆ ನಾವು ಕೆಡವುತ್ತೀವಿ, ಬಾಬ್ರಿ ಮಸೀದಿಯನ್ನ ಮತ್ತೆ ಕಟ್ತೀವಿ ಅಂತ ಬೆದರಿಕೆ ಹಾಕಿದ್ದ. ಇನ್ನು ಕಳೆದ ವರ್ಷ 2024 ನವೆಂಬರ್ನಲ್ಲಿ ಖಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಅಯೋಧ್ಯ ರಾಮ ಮಂದಿರದ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಒಡ್ಡಿದ್ದ. ಅದಕ್ಕೂ ಮುಂಚೆ ಲಕ್ನೋ ಮೂಲದ ಇಬ್ಬರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಬೆದರಿಕೆ ಹಾಕಿದ್ರು. ಅವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆದರೆ ಈಗ ರಾಮ ಮಂದಿರದ ಮೇಲಿನ ದಾಳಿಗೆ ಸಂಚು ರೂಪಿಸಿ ಸ್ಫೋಟಕಗಳನ್ನು ಕೂಡ ರೆಡಿ ಮಾಡಿಕೊಂಡಿದ್ದು, ಅದಕ್ಕೆ ವಿದೇಶಿ ಶಕ್ತಿ ಪಾಕಿಸ್ತಾನದ ISI ಕೂಡ ನೇರವಾಗಿ ಕುಮ್ಮಕನ ಕೊಟ್ಟಿರೋ ವಿಚಾರ ಈಗ ಹೊರಗೆ ಬಂದಿರೋದು, ಸ್ಫೋಟಕ ಸಿಕ್ಕಿರೋದು, ಈ ಶಂಕಿತ ಉಗ್ರರು ಅರೆಸ್ಟ್ ಆಗಿರೋದು ದೇಶದಲ್ಲಿ ಭಾರಿ ಆತಂಕಕ್ಕೆ ಕಾರಣ ಆಗಿದೆ. ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ದಪ್ಪ ಆಗಿದ್ದಾರೆ ಅಂತ ಹೇಳೋ ಮೂಲಕ ಅವರು ಫ್ಯಾಟಿ ಅಂದರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ದಡಿಯಾ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದ್ದಾರೆ ಅಂತ ಹೇಳೋ ಮೂಲಕ ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ರೋಹಿತ್ ತುಂಬ ದಪ್ಪ ಇದ್ದಾರೆ, ಅವರು ತೂಕ ಕಮ್ಮಿ ಮಾಡಿಕೊಳ್ಳೋ ಅಗತ್ಯ ಇದೆ. ಅಷ್ಟು ಮಾತ್ರ ಅಲ್ಲ, ಭಾರತ ಹಿಂದೆಂದೂ ಕಂಡಿರದ ಅತ್ಯಂತ ನಿರಾಶಾದಾಯಕ ಕ್ಯಾಪ್ಟನ್ ಅವರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು. ರೋಹಿತ್ ಶರ್ಮಾ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅಂತ ಒಬ್ಬರು ಯೂಸರ್ ಪೋಸ್ಟ್ ಹಾಕಿದ್ದಕ್ಕೆ ಶಮಾ ಈ ರೀತಿ ಕಾಮೆಂಟ್ ಮಾಡಿದ್ರು. ಈ ಪೋಸ್ಟ್ಗೆ BJP ನಾಯಕರು, ಕ್ರಿಕೆಟ್ ಅಭಿಮಾನಿಗಳು ಸೇರಿ ಸಾಕಷ್ಟು ಕಡೆಗಳಿಂದ ತೀವ್ರ ಖಂಡನೆ ವ್ಯಕ್ತ ಆಗಿದೆ. ಅವರ ಪರ್ಫಾರ್ಮೆನ್ಸ್ ನೋಡ್ರಿ ಅಂತ ತುಂಬ ಜನ ಹೇಳಿದ್ದಾರೆ. ಇನ್ನು ಕೆಲವರು ನಿಮಗೇನು ಫಿಲ್ಮ್ ಸ್ಟಾರ್ಗಳ ಥರ ಇರಬೇಕಾ ಅಂತ ಕೇಳಿದ್ದಾರೆ. ಅತ್ತ BCCI ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಒಂದು ಜವಾಬ್ದಾರಿಯುತ ಜಾಗದಲ್ಲಿ ಕೂತ್ಕೊಂಡು ನಮ್ಮ ಕ್ರಿಕೆಟ್ ಕ್ಯಾಪ್ಟನ್ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿರೋದು ದುರದೃಷ್ಟಕರ ಸಂಗತಿ ಅಂತ ಹೇಳಿದ್ದಾರೆ. ಈ ರೀತಿ ವಿವಾದ ಶುರುವಾಯ್ತಲ್ಲ ಜೋರಾಗಿ, ಆಗ ಶಮಾ ಮೊಹಮ್ಮದ್ ತಮ್ಮ ಕಾಮೆಂಟನ್ನು ಡಿಲೀಟ್ ಮಾಡಿದ್ದಾರೆ. ಏನೋ ಕರ್ನಾಟಕದಲ್ಲಿ ಹಕ್ಕಿ ಜ್ವರ, ಕೋಳಿ ಜ್ವರ ಇನ್ನಷ್ಟು ಜೋರಾಗಿ ಹರಡುವ ಆತಂಕ ಕಾಣಿಸ್ತಾ ಇದೆ.
ಬಳ್ಳಾರಿ ಜಿಲ್ಲೆ ಕಪಗಲ್ ಗ್ರಾಮದ ಖಾಸಗಿ ವ್ಯಕ್ತಿಗೆ ಸೇರಿದ ಕೋಳಿ ಫಾರಂನಲ್ಲಿ 8,000 ಕೋಳಿಗಳು ಸಾವನ್ನಪ್ಪಿವೆ. ಹೀಗಾಗಿ ಸ್ಥಳಕ್ಕೆ ಬಂದು ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಈ ವೇಳೆ ಫಾರಂನಲ್ಲಿ ಇನ್ನೂ ಸಾಯೋ ಸ್ಥಿತಿಯಲ್ಲಿದ್ದ 7,000 ಕೋಳಿಗಳನ್ನು ಕೂಡ ಮುಂಜಾಗ್ರತಾ ಕ್ರಮವಾಗಿ ಹತ್ಯೆ ಮಾಡಿ ಗುಂಡಿ ತೋಡಿ ಮುಚ್ಚಲಾಗಿದೆ. ಅಂದರೆ ಒಟ್ಟು 15,000 ಕೋಳಿಗಳು ಮೃತಪಟ್ಟಂತಾಗಿದೆ. ಇನ್ನು ಮೃತ ಕೋಳಿ ಮಾದರಿಗಳನ್ನು ಭೋಪಾಲ್ನಲ್ಲಿರೋ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಹೀಗಾಗಿ ಇವು ಹಕ್ಕಿ ಜ್ವರಕ್ಕೆ ಬಲಿಯಾಗಿರೋದು ಹೌದಾ ಅಲ್ವಾ ಅಂತ ಇನ್ನೂ ಕ್ಲಾರಿಟಿ ಸಿಗಬೇಕಾಗಿದೆ. ಇರೋ ಕಪಗಲ್ ಗ್ರಾಮದ ಸುತ್ತ ಬಳ್ಳಾರಿ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. 10 ಕಿಲೋಮೀಟರ್ ಅಂತರದಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ರಾಜ್ಯದಲ್ಲಿ ಹೆಚ್ಚಾಗ್ತಿರೋ ಹಕ್ಕಿ ಜ್ವರ ಪ್ರಕರಣಗಳನ್ನು ತಡೆಗಟ್ಟುವ ಸಂಬಂಧ ಪಶುಸಂಗೋಪನಾ ಇಲಾಖೆ ಕೆಲ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ. 70 ಡಿಗ್ರಿಗೂ ಅಧಿಕ ಉಷ್ಣಾಂಶದಲ್ಲಿ ಕನಿಷ್ಠ 30 ನಿಮಿಷ ಕೋಳಿ ಮೊಟ್ಟೆಯನ್ನ ಬೇಯಿಸಿ ತಿನ್ನಬೇಕು. ಪೂರ್ತಿ ಬೇಯಿಸದೇ ಇರೋ ಮೊಟ್ಟೆ ತಿನ್ನಬಾರದು, ಚಿಕನ್ ತಿನ್ನಬಾರದು ಅಂತ ಹೇಳಿದೆ. ಕೋಳಿ ಫಾರ್ಮ್ನಲ್ಲಿ ಕೆಲಸ ಮಾಡುವವರು ತಮ್ಮ ಬಟ್ಟೆ, ಶೂ ಹಾಗೂ ಕೈಕಾಲುಗಳಿಗೆ ನಂಜುನಾಶಕ ದ್ರಾವಣ ಸಿಂಪಡಿಸಬೇಕು. ಕೋಳಿ ಪಂಜರವನ್ನ ಡೈಲಿ ಕ್ಲೀನ್ ಮಾಡಬೇಕು. ಕೋಳಿಗಳ ಆಹಾರ, ನೀರನ್ನ ಪ್ರತಿದಿನ ಬದಲಾಯಿಸಬೇಕು. ಜೊತೆಗೆ ಕೋಳಿ ಫಾರಂನಲ್ಲಿ ಬೇರೆ ಹಕ್ಕಿಗಳು ಕೋಳಿಗಳ ಸಂಪರ್ಕಕ್ಕೆ ಬರದಂತೆ ಎಚ್ಚರ ವಹಿಸಬೇಕು ಅಂತ ಸರ್ಕಾರ ಹೇಳಿದೆ. ರಾಜ್ಯದಲ್ಲಿ ಹಕ್ಕಿ ಜ್ವರ ಹೆಚ್ಚಾಗ್ತಿದ್ದ ಹಾಗೆ ಚಿಕನ್ ಬೇಡಿಕೆ ಕುಸಿದಿದೆ. ಮಾಂಸ ಪ್ರಿಯರೆಲ್ಲ ಚಿಕನ್ ಬದಲು ಮಟನ್ ಮೊರೆ ಹೋಗ್ತಾ ಇದ್ದಾರೆ. ಕೋಳಿ ಜ್ವರ ಅಲ್ಲ, ಹಾಗಾಗಿ ಮಟನ್ ಬೆಲೆ ಕೆಜಿಗೆ 50 ರೂಪಾಯಿ ಜಂಪ್ ಆಗಿದೆಯಂತೆ. ಸೇಮ್ ಟೈಮ್ ಚಿಕನ್ ರೇಟ್ ಕೆಜಿಗೆ 20 ರೂಪಾಯಿ ಬಿದ್ದು ಹೋಗಿದೆ. DCM DK ಶಿವಕುಮಾರ್ ನಟ ನಟಿಯರ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳಿ ಭಾರಿ ಟೀಕೆ ಗುರಿಯಾಗಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಗಣಿಗ ರವಿ ಅನ್ನೋರು ಇಂತಹದ್ದೇ ಹೇಳಿಕೆ ಕೊಟ್ಟಿದ್ದಾರೆ. ಸಿನಿಮಾದವರು ಬಾಯಿ ಮುಚ್ಕೊಂಡಿರಬೇಕು. ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿ ಸಿನಿಮಾದಿಂದ ಬೆಳೆದವರು. ಅವ್ರನ್ನ ಕಳೆದ ವರ್ಷ ಚಲನಚಿತ್ರೋತ್ಸವಕ್ಕೆ ನಾವು ಆಹ್ವಾನ ಮಾಡಿದ್ವಿ. ಆದರೆ ರಶ್ಮಿಕಾ ಮಂದಣ್ಣ ನಾನು ಹೈದರಾಬಾದ್ನಲ್ಲಿರೋದು, ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ರು. ಇವರಿಗೆ ಬುದ್ಧಿ ಕಲಿಸ್ಬೇಕಲ್ವಾ ರಶ್ಮಿಕಾ ಮಂದಣ್ಣಂಗೆ ಅಂತ ಕಿಡಿಕಾರಿದ್ದಾರೆ ರವಿ ಗಣಿಗ. ಅವ್ರಿಗೆ ಅನಿಸಿದೆ ರಶ್ಮಿಕಾ ಮಂದಣ್ಣಂಗೆ ಹೆಂಗಾರು ಮಾಡಿ ಬುದ್ಧಿ ಕಲಿಸ್ಬೇಕೀಗ ಅಂತ ಅನಿಸಿದೆ ಅಂತ ಕಾಣುತ್ತೆ. ಅಲ್ಲದೆ ನಾನು CM DCMಗೆ ಪತ್ರ ಬರೀತೀನಿ. ಸಿನಿಮಾ ಸಬ್ಸಿಡಿಗಳನ್ನು ನಿಲ್ಲಿಸೋ ಬಗ್ಗೆ ಯೋಚಿಸಬೇಕಾಗಿದೆ. ಇದು ಲಾಸ್ಟ್ ವಾರ್ನಿಂಗ್. ಸಿನಿಮಾ ರಂಗದವರು ಮುಚ್ಕೊಂಡು ಇರಬೇಕು ಅಂತ ಹೇಳಿದ್ದಾರೆ. ಮುಚ್ಕೊಂಡಿರ್ಬೇಕಂತೆ. 5 ಕೋಟಿ ರೂಪಾಯಿ ಹಣಕ್ಕಾಗಿ ಬೆಳಗಾವಿ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ ಅಂಬಿ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳನ್ನು ಬಂಧಿಸಲಾಗಿದೆ. ಗಮನಿಸಬೇಕಾದ ಅಂಶ ಅಂದರೆ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಆಪ್ತೆ, ಗೋಕಾಕ್ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಂಜುಳಾ ರಾಮನಗಟ್ಟಿ ಈ ಅಪಹರಣದ ಮಾಸ್ಟರ್ ಮೈಂಡ್ ಅಂತ ತನಿಖೆ ವೇಳೆ ಬಹಿರಂಗ ಆಗಿದೆ. ಫೆಬ್ರವರಿ 14ನೇ ತಾರೀಕು ಅಪಹರಣವಾಗಿದ್ದ ಬಸವರಾಜ್ ಅಂಬಿರನ್ನ ಪೊಲೀಸರು ರಕ್ಷಿಸಿ 6 ಆರೋಪಿಗಳನ್ನು ಬಂಧಿಸಿದ್ರು. ಈ ಬಂಧಿತರಲ್ಲಿ ಮಂಜುಳಾ ಮಗ ಈಶ್ವರ ರಾಮನಗಟ್ಟಿ ಕೂಡ ಇದ್ರು. ಈ ವೇಳೆ ಖುದ್ದು ಈಶ್ವರ್ ನನ್ನ ತಾಯಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಬಾಯಿಬಿಟ್ಟಿದ್ದಾರೆ. ಹೀಗಾಗಿ ತನಿಖೆ ವೇಳೆ ಸಿಕ್ಕ ತಾಂತ್ರಿಕ ಸಾಕ್ಷ್ಯ ಹಾಗೂ ಆರೋಪಿಗಳ ಹೇಳಿಕೆ ಆಧರಿಸಿ ಮಂಜುಳಾರನ್ನ ಪೊಲೀಸರು ಬಂಧಿಸಿ ಈಗ ವಿಚಾರಣೆ ನಡೆಸಿದ್ದಾರೆ. ಸೋಮವಾರದಿಂದ ರಾಜ್ಯ ಬಜೆಟ್ ಅಧಿವೇಶನ ಶುರುವಾಗಿದೆ. ವಿಧಾನಮಂಡಲ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸದನದಲ್ಲಿ ಭಾಷಣ ಮಾಡಿದ್ದಾರೆ. ಈ ವೇಳೆ ರಾಜ್ಯ ಸರ್ಕಾರದ ಯೋಜನೆಗಳು ಮತ್ತು ಸಾಧನೆಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ರಾಜ್ಯದ ಅಭಿವೃದ್ಧಿಯ ವೇಗವನ್ನು ಚುರುಕುಗೊಳಿಸುವಲ್ಲಿ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಸದೃಢಗೊಳಿಸುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿದೆ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ನಿಮ್ಮ ಗಮನಕ್ಕಿರಲಿ, ರಾಜ್ಯಪಾಲರು ಅವರೇ ಬರ್ಕೊಂಬರೋದಿಲ್ಲ. ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನು ಅವರು ಪ್ರೆಸೆಂಟ್ ಮಾಡ್ತಾರೆ. ಅವರು ಸರ್ಕಾರವೂ ಸೇರಿ ಇಡೀ ರಾಜ್ಯಕ್ಕೆ ಸಾಂವಿಧಾನಿಕ ಮುಖ್ಯಸ್ಥರಾಗಿರೋದ್ರಿಂದ ಅವ್ರಿಗೆ ಆ ಜವಾಬ್ದಾರಿ ಇರುತ್ತೆ. ಹಾಗಂತ ಅವರು ಖುದ್ದು ಏನೇನೋ ಹೇಳೋಕ್ಕಾಗೋದಿಲ್ಲ. ಸರ್ಕಾರ ಕೊಟ್ಟಿರೋ ಅಂಕಿಅಂಶಗಳನ್ನು ಅವರು ಪ್ರೆಸೆಂಟ್ ಮಾಡಬೇಕಾಗತ್ತೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ IGP ಆಗಿ ಕೆಲಸ ಮಾಡ್ತಿರೋ ಡಿ ರೂಪಾ ವಿರುದ್ಧ ದೂರು ಕೊಟ್ಟಿದ್ದ DIG ವರ್ತಿಕಾ ಕಟಿಯಾರ್ರನ್ನ ವರ್ಗಾವಣೆ ಮಾಡಲಾಗಿದೆ. ರಾಜ್ಯ ಆಂತರಿಕ ವಿಭಾಗದ DIG ಆಗಿದ್ದ ವರ್ತಿಕಾ ಕಟಿಯಾರ್ರನ್ನ ಸಿವಿಲ್ ಡಿಫೆನ್ಸ್ ಮತ್ತು ಹೋಮ್ ಗಾರ್ಡ್ ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಅಂದಹಾಗೆ ರೂಪಾ ತಮ್ಮ ಸಿಬ್ಬಂದಿಯನ್ನು ಬಳಸಿಕೊಂಡು ನನ್ನ ಕೊಠಡಿಯಲ್ಲಿ ದಾಖಲೆ ಕಳವು ಮಾಡಿಸಿದ್ದಾರೆ ಅಂತ ವರ್ತಿಕಾ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಅವ್ರನ್ನೇ ಈಗ ಬಹಳ ಜೋರಾಗಿ ಹೊರಗೆ ಸಾಕಲಾಗಿದೆ. ಹೋಗಿ ಹೋಮ್ ಗಾರ್ಡ್ಸ್ಗೆ ಅಂತ ಕಳಿಸಲಾಗಿದೆ. ಬೇಸಿಗೆ ಕಾಲ ಶುರುವಾಗ್ತಿದ್ದ ಹಾಗೆ ರಾಜ್ಯದಲ್ಲಿ ಮಾರ್ಚ್ನಿಂದ ಮೇ ತಿಂಗಳವರೆಗೆ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಇರುತ್ತೆ. 37ರಿಂದ 39 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ಏರಿಕೆಯಾಗಬಹುದು ಅಂತ ರಾಜ್ಯ ಆರೋಗ್ಯ ಇಲಾಖೆ ಹೇಳಿದೆ. ಅಲ್ಲದೆ ಕೆಲವೊಂದು ಪ್ರದೇಶದಲ್ಲಿ ಹೀಟ್ ವೇವ್ಸ್ ಕೂಡ ಉಂಟಾಗೋ ಸಾಧ್ಯತೆ ಇದೆ ಅಂತ ಹೇಳಿದೆ. ಉತ್ತರ ಕರ್ನಾಟಕದ ಒಳನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಬಹುದು. ಅಂದ್ರೆ ಬೆಂಗಳೂರು, ದಕ್ಷಿಣ ಕರ್ನಾಟಕದಲ್ಲಿ ಒಳನಾಡು ಪ್ರದೇಶ ಮತ್ತು ಮಲೆನಾಡು ಭಾಗದಲ್ಲಿ ಸಾಮಾನ್ಯ ತಾಪಮಾನ ಇರುತ್ತೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರ ಮಾಹಿತಿ ನೀಡಿದೆ. ಉತ್ತರ ಪ್ರದೇಶದ ಮಹಾಕುಂಭಮೇಳದ ವೇಳೆ IIT ಬಾಬಾ ಅಂತ ಫೇಮಸ್ ಆಗಿದ್ದ ಅಭಯ್ ಸಿಂಗ್ ರನ್ನ ರಾಜಸ್ಥಾನದಲ್ಲಿ ಅರೆಸ್ಟ್ ಮಾಡಲಾಗಿದೆ.
ನಶಾ ಸಾಮಗ್ರಿ ಹಿಡ್ಕೊಂಡು ಓಡಾಡ್ತಿದ್ರು ಇವರು. ಆವಾಗ ಇವ್ರನ್ನ ಹಿಡಿಯಲಾಗಿದೆ. NDPS ಆಕ್ಟ್ ಅಡಿಯಲ್ಲಿ ಇವ್ರನ್ನ ಜೈಪುರ ಪೊಲೀಸರು ವಶಕ್ಕೆ ಪಡೆದಿದ್ರು. ಇವರಿಗೆ ಜಾಮೀನು ಕೂಡ ಈಗ ಸಿಕ್ಕಿದೆ. ಈ ಬಗ್ಗೆ ಖುದ್ದು ರಿಯಾಕ್ಟ್ ಮಾಡಿರುವ ಅಭಯ್ ಸಿಂಗ್ ಕೂಡಲೇ ಜಾಮೀನು ಸಿಕ್ಕಿದೆ, ಯಾಕಂದರೆ ಬಹಳ ಸಣ್ಣ ಪ್ರಮಾಣದ ನಶಾ ವಸ್ತು ನನ್ನ ಬಳಿ ಇತ್ತು ಅಷ್ಟೇ ಅಂತ ಇವರು ಹೇಳಿದ್ದಾರೆ. ಮಹಾರಾಷ್ಟ್ರದ ಸಮಾಜವಾದಿ ಪಾರ್ಟಿಯ ಶಾಸಕ ಅಬು ಅಜ್ಮಿ ಮೊಘಲ್ ರಾಜ ಔರಂಗಜೇಬ್ ಬಗ್ಗೆ ಕೊಟ್ಟಿರೋ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಔರಂಗಜೇಬ ಕ್ರೂರ ವ್ಯಕ್ತಿಯಲ್ಲ, ಹಲವು ದೇವಾಲಯಗಳನ್ನು ಸ್ಥಾಪಿಸಿದ್ದಾರೆ, ಇತಿಹಾಸವನ್ನು ತಪ್ಪಾಗಿ ತೋರಿಸಲಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮಹಾರಾಷ್ಟ್ರ DCM ಏಕನಾಥ್ ಶಿಂದೆ ಭಾರಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರಿಗೆ 40 ದಿನಗಳ ಕಾಲ ಚಿತ್ರ ಹಿಂಸೆ ಕೊಟ್ಟಿದ್ದ ಔರಂಗಜೇಬ, ಅಂತಹ ವ್ಯಕ್ತಿಯನ್ನು ಗೌರವಿಸುವುದು ಮಹಾರಾಷ್ಟ್ರದ ಪರಂಪರೆಗೆ ಅಪಮಾನ ಮಾಡದಂತೆ ಅಂತ ಶಿಂದೆ ಹೇಳಿದ್ದಾರೆ. ಅಲ್ಲದೆ ಔರಂಗಜೇಬ್ ಒಳ್ಳೆಯವನು ಅಂತ ಹೇಳಿರುವುದು ದೊಡ್ಡ ಪಾಪ, ಅಬು ಅಜ್ಮಿ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ. UAEನ ಅಬುದಾಬಿಯಲ್ಲಿ 4 ತಿಂಗಳ ಮಗುವಿನ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತ ಮೂಲದ 33 ವರ್ಷದ ಶಹಜಾದಿ ಖಾನ್ ಅನ್ನೋ ಮಹಿಳೆಗೆ ಫೆಬ್ರವರಿ 15ನೇ ತಾರೀಕು ಮರಣದಂಡನೆ ವಿಧಿಸಲಾಗಿದೆ, ಜಾರಿ ಕೂಡ ಮಾಡಲಾಗಿದೆ. ಹೀಗಂತ ಭಾರತದ ವಿದೇಶಾಂಗ ಸಚಿವಾಲಯ ದಿಲ್ಲಿ ಹೈಕೋರ್ಟ್ಗೆ ಮಾಹಿತಿ ಕೊಟ್ಟಿದೆ. ಮಾರ್ಚ್ 5ನೇ ತಾರೀಕು ಅಬುದಾಬಿಯಲ್ಲಿ ಆಕೆಯ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಇದರಲ್ಲಿ ಭಾಗಿಯಾಗೋಕೆ ಆಕೆಯ ಕುಟುಂಬಸ್ಥರಿಗೆ ಸಂಪೂರ್ಣ ಸಹಾಯ ಮಾಡ್ತೀವಿ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಅಂದಹಾಗೆ 2021 ಡಿಸೆಂಬರ್ನಲ್ಲಿ ಈ ಶಹಜಾದಿ ಖಾನ್ ಕೇರ್ ಗಿವರ್ ಅಂದರೆ ಇನ್ನೊಬ್ಬರನ್ನ ಆರೈಕೆ ಮಾಡೋ ಜಾಬ್ಗಾಗಿ ಅಬುದಾಬಿಗೆ ಹೋಗಿದ್ರು. ಇವರು ನೋಡ್ಕೊಳ್ತಾ ಇದ್ದ 4 ತಿಂಗಳ ಮಗುವನ್ನ ಹತ್ಯೆ ಮಾಡಿದ ಆರೋಪದಡಿ 2023 ಫೆಬ್ರವರಿಯಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿ ಮರಣದಂಡನೆಯನ್ನ ವಿಧಿಸಲಾಗಿತ್ತು. 2025 IPLಗೆ KKR ಟೀಮ್ನ ಕ್ಯಾಪ್ಟನ್ ಆಗಿ ಅಜಿಂಕ್ಯ ರಹಾನೆರನ್ನ ಆಯ್ಕೆ ಮಾಡಲಾಗಿದೆ. ಈ ಹಿಂದೆ ಕೋಲ್ಕತ್ತಾ ಟೀಮ್ ಕ್ಯಾಪ್ಟನ್ ಆಗಿದ್ದ ಶ್ರೇಯಸ್ ಅಯ್ಯರ್ ಅವರನ್ನ ಪಂಜಾಬ್ ತಂಡ 2025 IPLನ ಮೆಗಾ ಆಕ್ಷನ್ನಲ್ಲಿ 26.75 ಕೋಟಿಗೆ ಖರೀದಿ ಮಾಡಿತ್ತು. ಹೀಗಾಗಿ KKRನಲ್ಲಿ ಅಯ್ಯರ್ ಸ್ಥಾನಕ್ಕೀಗ ರಹಾನೆ ಅವರನ್ನ ಕ್ಯಾಪ್ಟನ್ ಮಾಡಲಾಗಿದೆ. ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಅವರನ್ನ KKR ತಂಡದ ಉಪನಾಯಕನನ್ನಾಗಿ ಸೆಲೆಕ್ಟ್ ಮಾಡಲಾಗಿದೆ. ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಫ್ಲಾಟ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 112 ಪಾಯಿಂಟ್ಸ್ ಬಿದ್ದು 73,085ಕ್ಕೆ ತಲುಪಿದೆ. ನಿಫ್ಟಿ 5 ಪಾಯಿಂಟ್ ಬಿದ್ದು 22,119ಕ್ಕೆ ರೀಚ್ ಆಗಿದೆ. ಕಳೆದ ಸೆಷನ್ಗಳಲ್ಲಿ ಭಾರೀ ಸೆಲ್ಲಿಂಗ್ ಪ್ರೆಷರ್ ಅನುಭವಿಸಿ ಲಾಸ್ ಮಾಡಿಕೊಂಡಿದ್ದ ಷೇರುಪೇಟೆ ಸ್ವಲ್ಪ ಚೇತರಿಸಿಕೊಂಡಿದೆ. ಸೆಷನ್ ಆರಂಭದಲ್ಲಿ ಷೇರುಪೇಟೆ ಗ್ರೀನ್ನಲ್ಲಿತ್ತು. ನಂತರ ಮಧ್ಯಾಹ್ನದ ಸೆಷನ್ನಲ್ಲಿ 0.5% ಕುಸಿತು. ಆದರೂ ಮೆಟಲ್, ರಿಯಲ್ ಎಸ್ಟೇಟ್ ಮತ್ತು IT ಸ್ಟಾಕ್ಸ್ ಷೇರುಪೇಟೆ ಚೇತರಿಸಿಕೊಳ್ಳೋಕೆ ಸಪೋರ್ಟ್ ನೀಡಿದ್ವು. ಅತ್ತ ಆಯಿಲ್ ಅಂಡ್ ಗ್ಯಾಸ್, ಫೈನಾನ್ಷಿಯಲ್ ಸ್ಟಾಕ್ಗಳು ಸೆಲ್ಲಿಂಗ್ ಪ್ರೆಷರ್ ಅನುಭವಿಸಿವೆ. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್, ಟ್ರಂಪ್ರ ಟ್ಯಾರಿಫ್ ಘೋಷಣೆ ಷೇರುಪೇಟೆ ಮೇಲೆ ಪ್ರಭಾವ ಬೀರೋದು ಮುಂದುವರೆದಿದೆ. ಹೂಡಿಕೆದಾರರು ಎಚ್ಚರದಿಂದಲೇ ವಹಿವಾಟು ನಡೆಸಿದ್ದಾರೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಗ್ರಾಸಿಮ್ ಇಂಡಸ್ಟ್ರೀಸ್, ಐಷರ್ ಮೋಟಾರ್ಸ್, JSW ಮತ್ತು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಷೇರುಗಳು ಗ್ರೀನ್ನಲ್ಲಿದ್ವು. ಆದರೆ ಕೋಲ್ ಇಂಡಿಯಾ, ರಿಲಯನ್ಸ್ ಇಂಡಸ್ಟ್ರೀಸ್, ಬಜಾಜ್ ಆಟೋ, ಬಜಾಜ್ ಫಿನ್ಸರ್ವ್ ಮತ್ತು HDFC ಬ್ಯಾಂಕ್ ಷೇರುಗಳು ಸೇರಿದಂತೆ ಇನ್ನೂ ಹೆಚ್ಚಿನ ಷೇರುಗಳು ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಏರಿಕೆಯಾಗಿ 87 ರೂಪಾಯಿ 34 ಪೈಸೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 264 ರೂಪಾಯಿ ಏರಿಕೆಯಾಗಿ 85,320 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 239 ರೂಪಾಯಿ ಏರಿಕೆಯಾಗಿ 78,150 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 918 ರೂಪಾಯಿ ಹೆಚ್ಚಾಗಿ 94,398 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.